ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚಂದ್ರು ಗದಗ್. ನನ್ನ ಯೂಟ್ಯೂಬ್ ಚಾನಲ್ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು. ನಾನು ಕನ್ನಡ ಗ್ರಾಮರ್ನ ಪ್ರತಿಯೊಂದು ಪಾಠವನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ತಪ್ಪದೇ ಹೋಗಿ ವಿಡಿಯೋಸ್ ನೋಡಿ. ಮತ್ತು 10th ಡಿಗ್ರಿ PUC ಮತ್ತು ಬೇರೆ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ನಿಮಗೆ ಏನಾದರೂ ಕನ್ನಡ ಗ್ರಾಮರ್ ಬಗ್ಗೆ ಮತ್ತು ಏನಾದರೂ ಕ್ವಶನ್ಸ್ ಕೇಳಬೇಕಾದ್ರೆ ನನ್ನ ವಿಡಿಯೋಸಲ್ಲಿ ಕಮೆಂಟ್ ಮಾಡಿ, ನಾನು ತಪ್ಪದೇ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ನೀವು ಯಾರಾದರೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಾಗಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಪ್ಪದೇ ಈ ವಿಡಿಯೋಸನ್ನು ನೋಡಿ, ಯಾಕಂದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋಗಳನ್ನು ತಪ್ಪದೇ ನೋಡ್ರಿ. ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬ ಪಾಲಕರು ಅಥವಾ ಶಿಕ್ಷಣ ಪ್ರಿಯರು ನಿಮಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ನಿಮ್ಮ ಕುಟುಂಬದ ವಿದ್ಯಾರ್ಥಿಗಳು ಓದುತ್ತಿದ್ದರೆ ಅವರಿಗೂ ಶೇರ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋಸನ್ನು ತಪ್ಪದೇ ವಾಚ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂದರೆ ಮೋಟಿವೇಶನ್ ಹೆಚ್ಚಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಗಿಂತ ನನಗೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ಬೇಕಂತ ಹೇಳಿ, ಅದಕ್ಕೆ ನಿಮ್ಮ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ತುಂಬಾ ನನಗೆ ಇಂಪಾರ್ಟೆಂಟು. ಅದಕ್ಕೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಸಹಕಾರ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಚಂದ್ರು. ಇವತ್ತಿನ ವಿಷಯದ ಕರ್ನಾಟಕದ ಪ್ರಮುಖ ಸಾಹಿತಿಗಳು ಮತ್ತು ಅವರ ಕೃತಿಗಳು ಹೆಸರು ಮತ್ತು ಅವರು ಬರೆದಂತಹ ಕೃತಿಗಳ ಹೆಸರುಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಮತ್ತು ನೀವು ಈ ವರ್ಷವನ್ನು ಒಂದು ಸಂತೋಷದಿಂದ ಶುಭ ಆರಂಭಿಸ್ರಿ ಅಂತ ಹೇಳ್ತಾ ವಿಷಯವನ್ನು ಶುರು ಮಾಡೋಣ. ಡಾಕ್ಟರ್ UR ಅನಂತಮೂರ್ತಿ, ಅವಸ್ಥೆ ಸಂಸ್ಕಾರ ಭಾರತೀಪುರ. ಡಾಕ್ಟರ್ SL ಭೈರಪ್ಪ, ವಂಶವೃಕ್ಷ, ದಾಟು, ಪರ್ವ, ಕನಕದಾಸ, ಮೋಹನ ತರಂಗಿಣಿ, ಯಶವಂತ ಚಿತ್ತಾಲ, ಶಿಕಾರಿ, ಕಥೆಯಾದಳ ಹುಡುಗಿ, ನೃಪತುಂಗ, ಕವಿರಾಜ ಮಾರ್ಗ, ಕುವೆಂಪು, ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಪೂರ್ಣಚಂದ್ರ ತೇಜಸ್ವಿ, ಚಿದಂಬರ ರಹಸ್ಯ, ತಬರಣ ಕತೆ, ಕರ್ವಾಲು, P. ಲಂಕೇಶ್, ಸಂಕ್ರಾಂತಿ, ಅಕ್ಕ, ಕಲ್ಲು ಕರಗುವ ಸಮಯ, ತೆರೆಗಳು, ಕುಮಾರವ್ಯಾಸ, ಗದುಗಿನ ಭಾರತ, ನಾಗಚಂದ್ರ, ಪಂಪ ರಾಮಾಯಣ, ಡಾಕ್ಟರ್ K. ಶಿವರಾಮ್ ಕಾರಂತ್, ಮೂಕಜ್ಜಿಯ ಕನಸುಗಳು, ಕುಡಿಯೂರ ಕೂಸು, ಆಲನಹಳ್ಳಿ ಕೃಷ್ಣ, ಕಾಡು, ಭುಜಂಗಯ್ಯನ ದಶಾವತಾರಗಳು, DV ಗುಂಡಪ್ಪ, ಮಂಕುತಿಮ್ಮನ ಕಗ್ಗ, ದರಾ ಬೇಂದ್ರೆ, ನಾಲ್ಕು ತಂತಿ, ಅರಳುಮರಳು, GP ರಾಜರತ್ನಂ, ರತ್ನನ ಪದಗಳು, ಮುದ್ದಣ್ಣ, ಶ್ರೀರಾಮ ಪಟ್ಟಾಭಿಷೇಕ, ರಣ್ಣ, ಗದಾಯುದ್ಧ, ಅಜಿತ ಪುರಾಣ, AN ಮೂರ್ತಿರಾವ್, ದೇವರು, ದೇವನೂರು ಮಹಾದೇವ, ಕುಸುಮಬಾಲೆ, ಒಡಲಾಳ, ಗಿರೀಶ್ ಕಾರ್ನಾಡ್, ತಲೆದಂಡ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಚಿಕ್ಕವೀರ ರಾಜೇಂದ್ರ, ಸಣ್ಣ ಕಥೆಗಳು, ಚನ್ನವೀರ ಕನವಿ, ನೆಲಮುಗಿಲ ಆಕಾಶಬುತ್ತಿ, KS ನರಸಿಂಹಮೂರ್ತಿ, ಮೈಸೂರು ಮಲ್ಲಿಗೆ, ಇರುವಂತಿಗೆ, ಲಕ್ಷ್ಮೀಶ, ಜೈಮಿನಿ ಭಾರತ, ಸರ್ವಜ್ಞ ತ್ರಿಪದಿಗಳು, ರಂಗನಾಥ, ಅನುಭವಾಮೃತ, ಶಿವಕೋಟಿ, ಒಡ್ಡಾರಾಧನೆ, ಕೇಶಿರಾಜ, ಶಬ್ದಮಣಿ ದರ್ಪಣಂ, ಶಾಂತಿನಾಥ, ಸುಕುಮಾರ ಚರಿತ, ರಾಘವಾಂಕ, ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಶುಭ ಚಾರಿತ್ರ್ಯ, ಅನಕೃಷ್ಣರಾಯ, ನಟ ಸಾರ್ವಭೌಮ, ಸಂಧ್ಯಾರಾಗ, MS ಪುಟ್ಟಣ್ಣ, ಮಾಡಿದ್ದನ್ನು ಮಹಾರಾಯ, BG ಸ್ವಾಮಿ, ಹೆಸರು ಹಣ್ಣು. ಇವೆಲ್ಲವೂ ಕರ್ನಾಟಕದ ಪ್ರಮುಖ ಸಾಹಿತಿಗಳು ಮತ್ತು ಅವರ ಬರೆದಂತಹ ಕೃತಿಗಳು. ಕರ್ನಾಟಕದ ಪ್ರಮುಖ ಲೇಖಕರು ಮತ್ತು ಅವರ ಕಾವ್ಯನಾಮ ಅಥವಾ ಅನ್ವರ್ಥನಾಮಗಳು. ಅವರುಗಳ ಹೆಸರು ಮತ್ತು ಕಾವ್ಯನಾಮಗಳ ಹೆಸರು: ಡಾಕ್ಟರ್ KV ಪುಟ್ಟಪ್ಪ, ಕುವೆಂಪು,
BM ಶ್ರೀಕಂಠಯ್ಯ, ಶ್ರೀ VK ಗೋಕಾಕ್ ವಿನಾಯಕ, ದ.ರಾ ಬೇಂದ್ರೆ, ಅಂಬಿಕಾತನಯ ದತ್ತ, ವಿ. ಸೀತಾರಾಮಯ್ಯ, VC ಬೆಟಗೇರಿ ಕೃಷ್ಣ ಶರ್ಮ, ಆನಂದ ಕಂದ, EN ಮೂರ್ತಿರಾವ್, ಅನಕೃ, ಸಿದ್ದಯ್ಯ ಪುರಾಣಿಕ್, ಕಾವ್ಯಾನಂದ, ಡಾಕ್ಟರ್ ಎಂ. ಶಿವರಾಮ್, ರಾಶಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಶ್ರೀನಿವಾಸ, TR ಸುಬ್ಬರಾವ್, ತರಾಸು, ಪಂಜೆ ಮಂಗೇಶ್ರಾವ್, ಕವಿಮಿತ್ರ, ಶ್ರೀ ಮುಗಳಿ, ರಸಿಕರಂಗ, ಕುಳಕುಂದ ಶಿವರಾಯ, ನಿರಂಜನ, ದೇ. ಜವರೇಗೌಡ, ದೇಜಗೌ, ಅನಂತಕೃಷ್ಣ ಶಹಾಪುರ, ಸತ್ಯಕಾಮ, ಸುಬ್ರಹ್ಮಣ್ಯರಾಜೆ ಅರಸು, ಚದುರಂಗ, DV ಗುಂಡಪ್ಪ, DVG, PT ನರಸಿಂಹಾಚಾರ್, ಪುತೇನ, NK ಕುಲಕರ್ಣಿ, NK, ರತ್ನಜಿ ಭಟ್, ಗಂಗಾ ಪಾದೇಕಲ್, ಭೀಮಸೇನ್ ರಾಯ, ಬೀಚಿ, ತಿರುಮಲೆ ರಾಜಮ್ಮ, ಭಾರತಿ, ಹಾರೋಗದ್ದೆ ಮಾನಪ್ಪ ನಾಯ್ಕ, ಹಾಮಾನ, ಶ್ರೀಮತಿ ಅನಸೂಯ ಶಂಕರ್ ತ್ರಿವೇಣಿ, ಚಂದ್ರಶೇಖರ ಪಾಟೀಲ, ಚಂಪಾ, CP ಕೃಷ್ಣಕುಮಾರ್, CPK. ಇವೆಲ್ಲವೂ ಕರ್ನಾಟಕದ ಪ್ರಮುಖ ಲೇಖಕರು ಮತ್ತು ಅವರ ಕಾವ್ಯನಾಮ ಅಥವಾ ಅರ್ಥನಾಮಗಳು, ಅನ್ವರ್ಥನಾಮಗಳು. ತುಂಬ ಉಪಯುಕ್ತವಾದ ಮಾಹಿತಿ. ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಯು ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದುವರೆಗೂ ಈ ಪ್ರಶಸ್ತಿಯನ್ನು ಕನ್ನಡದ 7 ಗಣನೀಯ ಸಾಹಿತಿಗಳು ಪಡೆದಿದ್ದಾರೆ. ಕರ್ನಾಟಕದ ಒಟ್ಟು ಜ್ಞಾನಪೀಠ ಪ್ರಶಸ್ತಿ 8. ವಿಜೇತರು ಮತ್ತು ಅವರ ಕೃತಿಯ ಹೆಸರು ಮತ್ತು ಪಡೆದ ಒಂದು ವರ್ಷ. KV ಪುಟ್ಟಪ್ಪ, ರಾಮಾಯಣ ದರ್ಶನಂ 1968ರಲ್ಲಿ. ದ.ರಾ ಬೇಂದ್ರೆ, 4 ತಂತಿ 1973ರಲ್ಲಿ. ಶಿವರಾಮ್ ಕಾರಂತ್, ಮೂಕಜ್ಜಿಯ ಕನಸುಗಳು 1977ರಲ್ಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಚಿಕ್ಕವೀರ ರಾಜೇಂದ್ರ 1983ರಲ್ಲಿ. ವಿನಾಯಕ ಕೃಷ್ಣ ಗೋಕಾಕ್, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ 1990ರಲ್ಲಿ. UR ಅನಂತಮೂರ್ತಿ, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ 1994. ಗಿರೀಶ್ ಕಾರ್ನಾಡ್, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ 1998. ಚಂದ್ರಶೇಖರ್ ಕಂಬಾರ್, ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ 2011ರಲ್ಲಿ ಇವರಿಗೆ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕದ ಒಟ್ಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು 8 ಜನ. ತುಂಬ ಉಪಯುಕ್ತವಾದ ಮಾಹಿತಿ. ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ ವೀಕ್ಷಕರಿಗೆ ಧನ್ಯವಾದಗಳು. ಸಂಪೂರ್ಣವಾಗಿ ವಿಡಿಯೋ ವೀಕ್ಷಿಸಿದ ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ವಿಡಿಯೋಸ್ ವಾಚ್ ಮಾಡಿ.